ಪವಿತ್ರ ಮಾನ್ಯವತಿ ನಾಗರಾಜ್ ಕಲ್ಪನಾ ಪ್ರಭಾಕರ್ ವರ್ಣೇಕರ್, ಕಲ್ಪನಾ ಇವರೆಲ್ಲ ದಂಪತಿಗಳು. ಆರತಿ ರಾಘವೇಂದ್ರ, ವಿಜಯ್ ಕುಮಾರ್, ಚಿನ್ನಿ ವಿಜಯ್ ಕುಮಾರ್, ಕೃತಿಕಾ ಮಾರುತಿ, ಸರಸ್ವತಿ ಮಡಿವಾಳ್, ಶ್ರೀನಿವಾಸ್, ಚಂದ್ರಮ್ಮ, ಗೀತಾ, ಆಶಾಲತಾ, ಜ್ಯೋತಿ, ಶೀಲಾ, ವೀಣಾ, ನಂದಿತಾ, ತನು. ಅಮೃತಂಗಮಯ ಶಾಂತಿ. ಕಂಠಗೀತ ಆ ದೀಪ ನೋಡಿಕೊಂಡು ಸತ್ಯ ಸಾಯಿಬಾಬಾವ್ರನ್ನ ಮೂಗು ಮುಟ್ಕೊಳ್ಳಿ. ಎಲ್ಲರೂ ಮೂಗು ಮುಟ್ಕೋಬೇಕು ಹೆಣ್ಮಕ್ಳು. ಪ್ರಾಣಾನ ಇನ್ಯಾಂ ಓಂ ಭೂಹು ಓಂ ವಹ ಓಂ ಸ್ವಹ ಅಸ್ಮಹ ಓಂ ಜನಃ ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಗೆ ಭಗವದ್ मनसोदिष्ट प्रार्थना समर्पयामि. आगमार्थं देवानागमनार्थं रक्षसां पूर्वे घंटां इति घंटानादं ಎಡಗೈ ಮೇಲೆ ಬಲಗೈ ಇರಲಿ, ಬಲಗೈ ತೊಡೆ ಮೇಲೆ ಇರಲಿ. ಇವತ್ತು ನಾವೇನು ಒಳ್ಳೆಯದನ್ನು ಮಾಡಬೇಕು, ನಾವೇನೇನು ಕೇಳ್ಕೊಂತೀವೋ ಎಲ್ಲವೂ ಸಮೇತ ಅವನ್ನು ಮಾಡ್ತಕ್ಕಂಥದ್ದು ಆಯ್ತಲ್ವಾ. ಓಂ ಶುಭೆ ಶೋಭನೆ ಮುಹೂರ್ತೆ ಭರತವರ್ಷೆ ಭರತಖಂಡೇ ದಂಡಕಾರಣ್ಯೆ ಶಿಶಿರ ಋತು ಮಾಘಮಾಸೆ ಕೃಷ್ಣಪಕ್ಷೆ ಶ್ರೀ ಸತ್ಯಸಾಯೀಶ್ವರ ಸ್ವಾಮಿ ಪ್ರಿಯ ನಕ್ಷತ್ರ ರಾಶಿಗಳು ಕ್ಷೇಮ ಧೈರ್ಯ ಮಂಗಳ ಅವಾಪ್ತ್ಯರ್ಥಂ ಸಮಸ್ತ ಭಕ್ತಜನಾನ ಶರೀರೆ ಫಲ ಸಿದ್ಧ್ಯರ್ಥಂ ಚಿಂತಿತ ಅರ್ಥಂ ಶ್ರೀ ಸತ್ಯ ಅಚಂಚಲ ನಿಷ್ಕಪಟ ಸಾಯಿ ಸತ್ಯನಾರಾಯಣ ಉಪಚಾರೇಶ್ಚ ಅನ್ಯೋನ್ಯ ಸಹಾಯೇನ ಯಾವಚ್ಚಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾ ಪೂರ್ವಕ ಮಹಾಗಣಪತಿ ದೇವತಾ ಪೂಜಾ ಕರಿಷ್ಯಮಾಣಃ ನವಗ್ರಹ ಪ್ರಾರ್ಥನಂ ಕರಿಷ್ಯಮಾಣಃ ಶ್ರೀ ಸತ್ಯ ನಾರಾಯಣ ಸ್ವಾಮಿ ದೇವತಾ ಪೂಜಾಂ ಕರಿಷ್ಯೆ ಇತಿ ಸಂಕಲ್ಪ್ಯ. ಭಗವಂತನ ಪ್ರಾರ್ಥನೆ ಮಾಡ್ಕೋಬೇಕು, ಗುರುಗಳನ್ನ ಪ್ರಾರ್ಥನೆ ಮಾಡ್ಕೋಬೇಕು. ಈ ಒಂದು ನಾವೇನು ಸಂಕಲ್ಪವನ್ನು ಮಾಡಿದ್ದೀವಿ ಎಲ್ಲರಿಗೂ ಒಳ್ಳೇದಾಗಬೇಕು, ಲೋಕ ಕಲ್ಯಾಣ ಆಗಬೇಕು. ಮತ್ತು ನಾವು ಯಾವ್ಯಾವ ಥರ ಭಕ್ತಿನ ನಾವು ತೋರಿಸಿರ್ತೀವೋ ಆ ಥರ ಒಂದು ಭಕ್ತಿನ ನಮಗೆ ಕೊಡಬೇಕು. ಮತ್ತು ಈ ಒಂದು ದೇಶದಲ್ಲಿ ಎಲ್ಲ ರೈತರು ಚೆನ್ನಾಗಿರಬೇಕು, ಮತ್ತು ಎಲ್ಲ ಸೈನಿಕರು ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಹೂವು ಹಚ್ಚಿದ್ದೇನ ಆ ಕಲಶ ಇಟ್ಟಿದೆಯಲ್ಲ, ಆ ಕಲಶದ ಮುಂದೆ ಪೂಜೆ ಮಾಡಿ. ಫಸ್ಟ್ ಇಟ್ಕೋಬೇಕು, ಆಮೇಲೆ ಮನೆಯವ್ರು ಇಟ್ಕೋಬೇಕು. ಮೂಲ ಸಪ್ತಸ್ಕರ ಬ್ರಹ್ಮ ಮಧ್ಯೆ ಮಾತೃಣಸ್ಕರಾಹ ಕುಕ್ಷೋದಸಾಗರ ಸರ್ವೇ ಸಪ್ತ ದೀಪವಸುಂದರಾಂ ರೂಪಿಣಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ. ಓಂ ಭೂಹು ಓಂ ಭುವಃ ಓಂ ಸ್ವಃ ಓಂ ಭೂರ್ವ ಸ್ವಃ. ಹೂವ ಮಂತ್ರಾಕ್ಷತೆಯನ್ನು ಗಣಪತಿ ಪೂಜೆ ಮಾಡಬೇಕು. ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ
ನೀಲಕಂಠಾಯ ದಕ್ಷಿಣ ಕ್ಷೀರೋದಯ ಮಧ್ಯೆ ಶ್ರೀ ಸಾಯಿ ಸತ್ಯನಾರಾಯಣ ಸ್ವಾಮಿತಾಭ್ಯೋ ನಮಃ ದಿಕ್ಪಾಲ ಪೂಜಾಂ ಸಮರ್ಪಯಾಮಿ ಅತಃ ಪ್ರತಿಷ್ಠಾಪನಂಚ ಕರಿಷ್ಯೆ. ಎರಡು ಹೂವ ಏಕಂ ನಿತ್ಯಂ ವಿಮಲವಚಲಂ ಸರ್ವಾದಿ ಸಾಕ್ಷಿಂ ಭೂತಿಂ ಭಾವಾತೀತಂ ತ್ರಿಗುಣರಹಿತಂ ಸತ್ಯಸಾಯಿಂ ನಮಾಮಿ. ಓಂ ತನ್ಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಶ್ರೀ ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸತ್ಯದೇವಾಯ ನಮಃ. 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 पुष्पाणि समर्पयामि. पुष्पमालिका ಇನ್ನು ಕೆಲವರು ನಾನಾ ತರಹದ ಕಷ್ಟಗಳಿಗೆ ಗುರಿಯಾಗುವರು. ಹೀಗಿರುವಾಗ ಶ್ರೀ ಸಾಯಿಯ ಭಕ್ತರೆಲ್ಲರೂ ಒಟ್ಟು ಸೇರಿ ಶ್ರೀ ಸತ್ಯಸಾಯಿ ಸತ್ಯನಾರಾಯಣ ಕಥೆಯನ್ನು ಓದಿ ಆನಂದದಿಂದ ಕೇಳಿ ಅವರ ಸಮಸ್ತ ಕಷ್ಟಗಳನ್ನು ಪರಿಹರಿಸಿಕೊಳ್ಳಬೇಕೆಂದು ಪ್ರತಿ ಗುರುವಾರವೂ ಈ ಕಥೆಯನ್ನು ಓದಲು ಪ್ರಾರಂಭಿಸಿದರು. ಈ ವ್ರತವನ್ನು ಶ್ರದ್ಧೆಯಿಂದ ಮಾಡಿದವರಿಗೆ ಶ್ರೀಮನ್ನಾರಾಯಣನು ಅವರ ದುಃಖ ದರಿದ್ರವನ್ನು ಪರಿಹರಿಸುವನು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವನು, ಸೌಭಾಗ್ಯ ಸಂತಾನವನ್ನು ಕೊಟ್ಟು ಕಾಪಾಡುವನು, ಎಲ್ಲಾ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವನು. ಈ ರೀತಿಯಾಗಿ ವ್ರತವನ್ನು 8 ವಾರ ಭಕ್ತಿಯಿಂದ ಆಚರಿಸಿದರೆ ಪೂರ್ಣ ಫಲಪ್ರಾಪ್ತಿಯಾಗುವುದು. ಶ್ರೀ ಸತ್ಯಸಾಯಿ ಬಾಬಾರವರು ಜನಿಸಿದ್ದು ಆಂಧ್ರ ಪ್ರದೇಶದ ಪುಟ್ಟಪರ್ತಿ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ. ಅವರ ತಂದೆ ಹೆಸರು ಪೆದ್ದ ವೆಂಕಪ್ಪರಾಜು ಮತ್ತು ಪೂಜ್ಯ ತಾಯಿಯವರ ಹೆಸರು ಈಶ್ವರಾಂಬ ಎಂದು. ವ್ರತ, ಉಪವಾಸ, ಪೂಜೆ, ದಾನ ಮತ್ತು ಧರ್ಮ ಎಲ್ಲಾ ಮಾಡಿದ ಪೂಜ್ಯ ಈಶ್ವರಾಂಬರವರ ಗರ್ಭದಲ್ಲಿ ಶ್ರೀಮನ್ನಾರಾಯಣನೇ ಜನಿಸಿದನು. ತಾಯಿಯ ಗರ್ಭ 9 ತುಂಬುತ್ತಾ ಬಂದ ಹಾಗೆ ಮನೆಯಲ್ಲಿ ನಾನಾ ತರಹದ ಶುಭ ಸೂಚನೆ ಕಂಡು ಬರುತ್ತಿತ್ತು. ಎಲ್ಲರೂ ಆನಂದದಿಂದ ಜನನವನ್ನು ಎದುರು ನೋಡುತ್ತಿದ್ದರು. 1926ನೇ ಇಸ್ವಿ ನವೆಂಬರ್ 23ನೇ ತಾರೀಕು ಅಕ್ಷಯ ಸಂವತ್ಸರದ ಕಾರ್ತಿಕ ಮಾಸದ ಸೋಮವಾರ ತಾಯಿ ಈಶ್ವರಾಂಬ ಶ್ರೀ ಸತ್ಯನಾರಾಯಣ ಪೂಜೆ ಮುಗಿಸಿಕೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ಕಾಣಿಸಿತು. ಶ್ರೀಕೃಷ್ಣ ಅವತಾರದಲ್ಲಿ ಸತ್ಯನಾರಾಯಣನು ಬಾಲ್ಯದಿಂದ ಮಾಂಸ, ಕುರಿ, ಕೋಳಿ, ಬಡವರನ್ನು ಕಂಡರೆ ಸತ್ಯನಾರಾಯಣನಿಗೆ ಬಹಳ ಮರುಕ. ಅವರನ್ನು ಅವನು ದೈನದಿಂದ ಕರೆದು ಊಟ ಹಾಕಿದರೆ ಶಾಲೆಗೆ ಸೇರಿಸಿದರು. ನಾರಾಯಣನಿಗೆ ಕಲಿಯಬೇಕಾದ್ದು ಏನಿದೆ? ಒಂದು ದಿವಸ ಸತ್ಯ ತರಗತಿಯಲ್ಲಿ ಕುಳಿತು ಏನು ಆಲೋಚನೆ ಮಾಡುತ್ತಿದ್ದನು. ಗುರುಗಳು ಸತ್ಯನಾಥರ ಬಂದು ಏತಕ್ಕೆ ಬರೆಯಲಿಲ್ಲ ಎಂದು ಪ್ರಶ್ನಿಸಿದಾಗ ಅನೇಕ ಪ್ರಸಂಗಿಗೆ ಬೆಂಚಿನ ಮೇಲೆ ಏರಲು ಒಂದು ಗದಗ ಪಾಠಕ್ಕೆಂದು ಇಂಗ್ಲಿಷ್ ಅಧ್ಯಾಪಕರಾದ ಮೆಹಬೂಬ್ सत्यसाई बाबा जी की जय। बोलो भगवान श्री सत्य
ಲೋಕ ಕಲ್ಯಾಣವಾಗಿ ಶತಮಾನಸ್ಥ ಪ್ರಯುಕ್ತವಾಗಿ ಮಹಾಗಣಪತಿ ಪ್ರೀತ್ಯರ್ಥವಾಗಿ ಏಕ ನಾರಿ ಕಿಲಸ್ಯ ಗಣವನ್ನು ಜ್ಞಾನಿಗಾನ್ ಜಪಾನ್ ತಾಂತೆ ಪ್ರಜ್ಞಾ ಪುರೇ ಪುರಸ್ಕಾರಾಂ ಸಮರ್ಪಯಾಮಿ. ಒಂದು ಅರ್ಧ ಗಂಟೆ ಕೇವಲ 25 ನಿಮಿಷದ ಸಣ್ಣ ಫಾರ್ಮ್ಯಾಲಿಟಿ ಸಭಾ ಕಾರ್ಯಕ್ರಮಕ್ಕೆ ಯಾವ ಹೋಗ್ತಾ ಇದ್ದೀವಿ. ಬೆಳಿಗ್ಗೆಯಿಂದ ನಾವೆಲ್ಲರೂ ಕೂಡ ಭಗವಾನ್ ಬಾಬಾ ದಕ್ಷಿಣ ವಲಯ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಇಡೀ ಭಾರತವನ್ನ 4 ವಲಯಗಳಾಗಿ ವಿಭಾಗ ಮಾಡಿದ್ದಾರೆ. ಅದರಲ್ಲಿ ದಕ್ಷಿಣ ವಲಯದ ಅವರು ಅಧ್ಯಕ್ಷರಾಗಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಹಿಂದೆ ಅವರು ರಾಜ್ಯಾಧ್ಯಕ್ಷವಾಗಿ ಸ್ವಾಗತಿಸ್ತಾ ಇದ್ದಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಮೊದಲನೇದಾಗಿ ಈ ಧರ್ಮೋತ್ಸವದ ಹಿನ್ನೆಲೆ ಹೇಗೆ ಪ್ರಾರಂಭವಾಯಿತು, ಯಾವ ರೀತಿ ಆಯಿತು ಅನ್ನೋದನ್ನ ತಿಳಿಸ್ಕೊಡೋದಕ್ಕೋಸ್ಕರ ಬಹಳ ಹಿರಿಯರು ನಮ್ಮ ಜೊತೆನಲ್ಲಿ ಈಗ ಇರ್ತಕ್ಕಂಥವರಲ್ಲಿ ಅತ್ಯಂತ ಹಿರಿಯರು ಮತ್ತು ಅನೇಕ ವಯಸ್ಸಿನಲ್ಲಿ ಜ್ಞಾನದಲ್ಲಿ ಬಹಳಷ್ಟು ಮೇಲ್ಮಟ್ಟದಲ್ಲಿರೋರು ಅವರು ಇವತ್ತು ನಮ್ಮ ಇಷ್ಟು ದಿವಸ ನಮಗೆ ರಾಜ್ಯಾಧ್ಯಕ್ಷರಾಗಿ ಊರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಏನೋ ಬಂದಾಗ RH ಚೌಟ್ರಿಗೆ ಹೋಗಿದ್ವಿ. ಆವಾಗ ಹೇಳ್ತಾ ಇದ್ರು ಅನಂತಪ್ಪ ನಮ್ಮ ತಂದೆ ಗುರು ದೈವ ಮಗು ಅಲ್ಲಿ ಗೌರವಿಸಲಾಗುತ್ತೆ. ನಮ್ಮ ಜಿಲ್ಲೆಯ ವಿದ್ಯಾರ್ಥಿನಿ, ನಮ್ಮ ಸತ್ಯಸಾಯಿ ಶಾಲೆಯ ವಿದ್ಯಾರ್ಥಿನಿಯನ್ನ ಜಿಲ್ಲಾ ಮಟ್ಟದಲ್ಲಿ ನಾವು ಗೌರವಿಸಬೇಕು ಅನ್ನೋ ಉದ್ದೇಶದಿಂದ ಅವರ ಪೋಷಕರಿಗೂ ಆ ಮಗುವನ್ನ ತಯಾರು ಮಾಡಿದಂತ ಶಿಕ್ಷಕರಿಗೂ ಶಾಲೆಯ ಆಡಳಿತ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ಸಾಯಿ ಪ್ರಸಾದ್ BN ಅವರು ಜೆಂಟ್ಸ್ ವಿಭಾಗದಲ್ಲಿ ಸ್ಪಿರಿಚುವಲ್ ವಿಂಗ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಆಗಿ, ಆ ಸೇವಾ ವಿಭಾಗದಲ್ಲಿ ಪುರುಷ ವಿಭಾಗದಲ್ಲಿ ಶ್ರೀಯುತ ಮಹಿಳಾ ವಿಭಾಗದ ಸೇವಾ ವಿಭಾಗದ ಜಿಲ್ಲಾ ಸಂಯೋಜಕಿಯಾಗಿ ಶ್ರೀಮತಿ ಅನ್ನಪೂರ್ಣ BS ಅವರು ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಬೇಕು. ಬಹುಶಃ ಬಂದಿಲ್ಲ ಅಂತ ಅನ್ಕೊಳ್ತೇವೆ, ಬಂದಿಲ್ಲ ಅವರು. ಹಾಗೆ ಇಬ್ಬರು ಯೂತ್ ಕೋಆರ್ಡಿನೇಟರ್ಸ್ ವಿಭಾಗದ ಸಂರಕ್ಷಕ ಪತಿ ಮಹೇಶ್ವರ ಓಂ ಜಯ ಜಗದೀಶ ಹರೇ ಶಿವಜನಾ ಶ್ರೀಕರ ಸರ್ವಾ ಪ್ರಾಣಪತೆ ಸ್ವಾಮಿ ಸರ್ವಾ ಪ್ರಾಣಪತೆ ಆಶ್ರಿತ ಕಲ್ಪಯತೀತ ಆಶ್ರಿತ ಕಲ್ಪಯತೀತ आपद्बान्धव ओम जय जगदीश हरे माता पिता नाद ब्रह्म जगन्नाथ नाद ब्रह्म जगन्नाथ नागेन्द्राशयन ओम जय जगदीश हरे मंगलीधारी ओम जय जगदीश हरे सत्यनारायण नारायण नारायण ओम सत्यनारायण नारायण ओम सत्य नारायण नारायण ओम सत्यनारायण नारायण नारायण ओम नारायण नारायण ओम सत्यनारायण नारायण ओम सत्यनारायण नारायण ओम जय सद्गुरुदेवा नारायण नारायण ओम सत्यनारायण नारायण नारायण ಮಂತ್ರಾಕ್ಷತೆಯನ್ನ ಕಲಿಸಿದ ಹತ್ರ ವಿಧೋಕ್ತ ಮಂತ್ರಪುಷ್ಪಂ ಸಮರ್ಪಯಾಮಿ. ಪ್ರದಕ್ಷಿಣಾ ನಮಸ್ಕಾರಾನ್ ಸಮರ್ಪಯಾಮಿ. ನೀವು ತಗೊಂಡು ಹೋಗ್ಬಹುದು. ಫೋಟೋ ಇದೆಲ್ಲ ತಂಬಿಗೆ ಹಲಗಾರ್ತಿ ಮತ್ತೆ ನೀಲ ದೀಪ
ಸತ್ಯಸಾಯಿ ಬಾಬಾರವರ ಚರಣಕಮಲಗಳಲ್ಲಿ ವಂದಿಸುತ್ತಾ ಸ್ವಾಮಿಯ ಒಂದು 100ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ, ಶತಮಾನೋತ್ಸವದ ಪ್ರಯುಕ್ತ ನಮಗೆ ಸ್ವಾಮಿ ಒಂದು ಪ್ರೇರಣೆ ಮಾಡಿದ್ರು, 100 ಸತ್ಯನಾರಾಯಣ ವ್ರತವನ್ನು ಮಾಡಬೇಕು ಅಂದ. ಅವಾಗ ನಮ್ಮ ಕನ್ವೀನರ್ ಪಾಂಡವ್ರು ಕೇಳಿದ್ರು, ಆಂಟಿ ಯಾರಿಗೆ ಹೇಳೋಣ ಪೂಜೆ ಕೂತ್ಕೊಳ್ಳೋಕ್ಕೆ ಅಂತ. ಯಾಕೋ ಸ್ವಾಮಿ ನನ್ನ ಹತ್ರ ಆಡಿಸಿದ್ರೇನೋ ಅಂತ ಅಂದೆ. ನಾನು ಒಂದೇ ಸಲ ವಾಸುಗೆ ಬಹಳ ಭಕ್ತಿ, ಪ್ರತಿ ವರ್ಷನೂ ಅವರು ಸತ್ಯನಾರಾಯಣ ಪೂಜೆಗೆ ಸ್ವಾಮಿ ಬಗ್ಗೆ ಅಪಾರವಾದ ಒಂದು ಗೌರವ ಇದೆ, ಪ್ರೀತಿ ಇದೆ, ಸಂಸ್ಥೆಯವ್ರ ಬಗ್ಗೆ ಪ್ರೀತಿ ಇದೆ ಅಂದಾಗ ಈ ಕಾರ್ಯಕ್ರಮಕ್ಕೆ ಅವರು ದಂಪತಿಗಳು ಮಗನ ಸಮೇತ ಕುಂತಿದ್ದಲ್ಲದೆ ಎಲ್ಲರನ್ನೂ ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮ ನಡೆಸೋಕ್ಕೆ ಅವರು ನಮಗೆ ಸಹಕಾರ ನೀಡಿದ್ದಾರೆ. ನಮ್ಮ ಸಂಸ್ಥೆ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ವಾಸುದೇವ ರಾಯ್ಕರ್ ಅವರಿಗೆ ಅನಂತ ವಂದನೆಗಳನ್ನು ಅರ್ಪಿಸೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸಾಯಿರಾಮ್. ವರ್ಷದ ಹುಟ್ಟದ ಹಬ್ಬ, ಹಂಗಾಗಿ ನಾವು ಪ್ರತಿಯೊಂದೂ ನಾವು 100 ಅಂತಾನು ಮಾಡ್ಕೊತಾನೆ ಬಂದ್ವಿ. ಸಂಸ್ಥೆಯ 100 ಜನ ಹೆಣ್ಮಕ್ಳು ಪ್ರತಿ ಹುಣ್ಣಿಮೆನಲ್ಲೂ ಈ ಸತ್ಯನಾರಾಯಣ ಪೂಜೆ ಮಾಡಿದ್ವಿ. ಇದನ್ನ ಒಂದು ಸಂಕಲ್ಪ ಅಥವಾ ಉದ್ಯಾಪನೆ ಅನ್ನೋ ಒಂದು ರೀತಿಯಲ್ಲಿ ಇದು ಮಾಡಿ ನಾವು ಮಂಗಳವನ್ನು ಮಾಡಬೇಕು ಅನ್ನೋ ಒಂದು ನಮ್ಮೆಲ್ಲರ ಆಸೆ ಇತ್ತು. ಆ ಸಂಕಲ್ಪವನ್ನು ಇವತ್ತು ಸ್ವಾಮಿ ನಮ್ಮ ವಾಸು ಮುಖಾಂತರ ನೆರವೇರಿಸ್ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಪೂಜೆ ಕುಂತವ್ರಿಗೂ ಭಕ್ತಾದಿಗಳಿಗೂ ವಾಸು ಕುಟುಂಬಕ್ಕೂ ಎಲ್ಲರಿಗೂ ಸ್ವಾಮಿ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಸ. ಇವತ್ತು ಸತ್ಯ ಸಾಯಿಬಾಬಾ ಅವರ 100ನೇ ವರ್ಷದ ಕಾರ್ಯಕ್ರಮ ನಡೀತಾ ಇದೆ. 100 ಸತ್ಯನಾರಾಯಣ ವ್ರತ ಆಲ್ರೆಡಿ ಮಾಡಿಬಿಟ್ಟು ಅದರ ಉದ್ಯಾಪನಾ ಕಾರ್ಯಕ್ರಮ ಇವತ್ತು ಭಾಳ ವಿಜೃಂಭಣೆಯಿಂದ ಸುಜಾತ ಕೃಷ್ಣ ಮೇಡಮ್ ಅವರು ಈಶ್ವರಮ್ಮ ಶಾಲೆಯ ಮುಖ್ಯಸ್ಥರಾಗಿ ಸಾವಿರಾರು ವಿದ್ಯಾರ್ಥಿನಿಯರಿಗೆ ಹಲವಾರು ವರ್ಷಗಳಿಂದ ಶಿಕ್ಷಣವನ್ನು ಕೊಡುವುದರ ಮೂಲಕ ಜೊತೆಗೆ ಈ ಒಂದು ಆಡಳಿತವನ್ನು ಸಂಪೂರ್ಣವಾಗಿ ನಿಭಾಯಿಸುವುದರ ಮೂಲಕ ಜೊತೆಗೆ ಸತ್ಯಸಾಯಿ ಮಂದಿರವನ್ನು ಇಷ್ಟು ದೊಡ್ಡ ಸಭಾಂಗಣವನ್ನು ಇಷ್ಟು ಜನರನ್ನು ಕೂಡ ನಿಭಾಯಿಸುವ ಮೂಲಕ ಈ ಇಳಿ ವಯಸ್ಸಿನಲ್ಲೂ ಕೂಡ 18ರ ಯುವತಿಯರಂತೆ ಎಲ್ಲರನ್ನೂ ಕೂಡ ವಿಜೃಂಭಣೆಯಿಂದ ತೆಗೆದುಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ತೆಗೆದುಕೊಂಡು ಈ ಕಾರ್ಯಕ್ರಮ ಮಾಡುತ್ತಿರೋದು ನಿಜಕ್ಕೂ ನನ್ನ ಸುದೈವ. ಈ ಸಂದರ್ಭದಲ್ಲಿ ನನಗೂ ಇಲ್ಲಿ ಅವಕಾಶ ಮಾಡಿಕೊಟ್ಟು ಈ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕುತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸುಜಾತ ಮೇಡಮ್ ಅವರಿಗೂ, ಪಾಂಡಣ್ಣ ಅವರಿಗೂ, ನಾಗರಾಜ್ ಅವರಿಗೂ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಸಮರ್ಪಿಸ್ತಿದ್ದೇನೆ. ವಾಸುದೇವ್. ಇವತ್ತು ನಮ್ಮ ಪಿಜೆ ಬಡಾವಣೆಯಲ್ಲಿರುವಂಥ ದಾವಣಗೆರೆಯ ಪಿಜೆ ಬಡಾವಣೆಯಲ್ಲಿರುವಂಥ ಶ್ರೀ ಸತ್ಯಸಾಯಿ ಮಂದಿರದಲ್ಲಿ ಪ್ರಶಾಂತಿ ಧರ್ಮೋತ್ಸವ ಅನ್ನುವಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮತ್ತು ಶ್ರದ್ಧಾ ಭಕ್ತಿಗಳಿಂದ ನಡೆಯಿತು. ಇದು ದಾವಣಗೆರೆ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಕಳೆದ 65ಕ್ಕೂ ಹೆಚ್ಚು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ. ಇದರಲ್ಲಿ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಶಾಂತಿ ಧ್ವಜ ಅಂದರೆ ಇದು ವಿಶ್ವಶಾಂತಿಗೋಸ್ಕರ, ಯಾವುದೇ ಒಂದು ಬೇರೆ ಇನ್ಯಾವ ಉದ್ದೇಶವೂ ಇಲ್ಲದೆ ಇಡೀ ಜಗತ್ತಿಗೆ ಶಾಂತಿ ಬರಲಿ ಅನ್ನೋ ಕಾರಣಕ್ಕಾಗಿ ಪೂಜೆ, ಹೋಮ, ಹವನಾದಿಗಳು, ಸತ್ಯನಾರಾಯಣ ಪೂಜೆ ಇವೆಲ್ಲವೂ ನಡೀತಾ ಇರ್ತದೆ. ಈ ವರ್ಷದ ವಿಶೇಷ ಏನಂದರೆ 100 ಜನರಿಂದ ಸಾಮೂಹಿಕವಾಗಿ ಸತ್ಯನಾರಾಯಣ ಪೂಜೆಯನ್ನು ಸಮರ್ಪಣೆ ಮಾಡಿದ್ದು ಈ ವರ್ಷದ ಒಂದು ವಿಶೇಷತೆ. ಈ ವರ್ಷ ನಮ್ಮ ಜೊತೆಯಲ್ಲಿ ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ದಕ್ಷಿಣ ವಲಯಾಧ್ಯಕ್ಷರಂದರೆ 5 ರಾಜ್ಯಗಳಿಗೆ ಅವರು ವಲಯಾಧ್ಯಕ್ಷರು ಶ್ರೀಯುತ ವೆಂಕಟರಮಣ ಗೋಸಾವಿ ಅಂತೇಳಿ ಅವರು ಅದರಲ್ಲಿ ಭಾಗವಹಿಸಿದ್ರು. ವಾಸುದೇವ ರಾಯ್ಕರ್ ಸರ್ ಅವರಿದ್ದರು, ನಮ್ಮ ಜಿಲ್ಲಾಧ್ಯಕ್ಷರು ಸಾಯಿ ಪ್ರಸಾದ್ ಅವರಿದ್ದರು, ಸಮಿತಿ ಸಂಚಾಲಕರು ಪಾಂಡುರಂಗರಾವ್ ಅಂತ ಅವರಿದ್ದರು, ಎಲ್ಲ ಪದಾಧಿಕಾರಿಗಳಿದ್ದರು. ಸುಮಾರು ಒಂದು 300-400ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತು ಇದೇ ಥರ ಸಂಜೆ ಭಕ್ತಿ ಸಮರ್ಪಣೆ, ಸಂಗೀತ ಸಮರ್ಪಣೆ ಈ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತವೆ. ಮತ್ತು ಇದರ ಮುಖ್ಯವಾದ ಉದ್ದೇಶ ಇಡೀ ವಿಶ್ವಕ್ಕೆ ಶಾಂತಿ ಸಿಗಬೇಕು ಅನ್ನೋದೇ ಈ ಕಾರ್ಯಕ್ರಮದ ಮುಖ್ಯವಾದ ಉದ್ದೇಶ ಆಗಿದೆ.